ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಆತ್ಮೀಯ ಪೋಷಕರೇ ಮತ್ತು ಮಕ್ಕಳೇ, ದಿನಾಂಕ 13/12/2025 ಶನಿವಾರ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಇದ್ದು, ಯಾರ್ಯಾರೆಲ್ಲ ಈ ನವೋದಯ ಎಕ್ಸಾಮ್ ಬರೀತಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಶಿಕ್ಷಣವೇ ಶಕ್ತಿ ಸಂಸ್ಥೆಯ ವತಿಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದು, ಈ ನವೋದಯ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಟಿಪ್ಸ್ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಸಂಸ್ಥೆಯ ನೆಕ್ಸ್ಟ್ ಅಪ್ಡೇಟ್ಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ತುಂಬ ಸಾಕಷ್ಟು ಉಪಯೋಗ ಆಗುವಂಥ ಒಂದಿಷ್ಟು ಅಂಶಗಳು ನಿಮಗೆ ಲಭಿಸ್ತಾ ಇದೆ. ಸೊ ಹಾಗಾಗಿ ಕೊನೆಯ ತನಕ ಈ ವಿಡಿಯೋ ನೋಡಬೇಕಾಗಿರುತ್ತೆ ನೀವು. ಸೊ ಫಸ್ಟ್ ಟಿಪ್ಸ್ ಏನು ನವೋದಯ ಎಕ್ಸಾಮ್ ಬಗ್ಗೆ ಅಂತಂದರೆ, ಸೊ ಸುಮಾರು ಜನ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ನ ಪಡ್ಕೊಂಡು, ಜೊತೆಗೆ ನಮ್ಮ ಶಿವಮೊಗ್ಗ ಲೋಕಲೈಟ್ ಸ್ಟೂಡೆಂಟ್ಸ್ ಆಫ್ಲೈನ್ ಕೋಚಿಂಗ್ ಎಲ್ಲ ಪಡ್ಕೊಂಡು ಸಾಕಷ್ಟು ತಯಾರಿನ ನವೋದಯ ಎಕ್ಸಾಮ್ ಬಗ್ಗೆ ನಡೆಸಿರ್ತಾರೆ. ಸೊ ಕೊನೆ ಹಂತದಲ್ಲಿ ಯಾವ ರೀತಿ ಇರಬೇಕು, ಏನು ಕೆಲವೊಂದು ಟಿಪ್ಸ್ ಅಂತ ಹೇಳ್ತಾ ಹೋಗೋದಾದರೆ, ಫಸ್ಟ್ ಒನ್, ಈಗ ಆಲ್ರೆಡಿ ಸುಮಾರು ಟಾಪಿಕ್ಸ್ಗಳನ್ನ ಕಲ್ತಿದ್ದೀರಾ ನವೋದಯ ಎಕ್ಸಾಮಿಗೆ ರಿಲೇಟೆಡ್ ಆಗಿ. ಯಾವುದಾದ್ರು ಹೊಸ ಟಾಪಿಕ್ಸ್ ಅಂತ ಅನಿಸಿದರೆ, ಹೊಸ ಟಾಪಿಕ್ಸ್ ನಾನು ಇದನ್ನು ಕಲ್ತಿಲ್ಲ ಅಂತ ಅನಿಸಿದರೆ, ಇದನ್ನು ನವೋದಯ ಎಕ್ಸಾಮಿಗೆ ಕೊಡ್ಬೋದೇನೋ ಅನ್ನೋ ಥರದೊಂದು ಗೊಂದಲಗಳು ನಿಮಗಿದ್ರೆ, ಯಾವುದೇ ಕಾರಣಕ್ಕೂ ಹೊಸ ಟಾಪಿಕ್ಸ್ಗಳನ್ನ ಕಲಿಯುವಂಥ ಸಾಹಸ ಮಾಡಲಿಕ್ಕೆ ಹೋಗಬೇಡಿ. ಇದು ಫಸ್ಟ್ ಟಿಪ್ ಆಗಿರುತ್ತೆ. ಸೆಕೆಂಡ್ ಒನ್, ಈಗ ಆಲ್ರೆಡಿ ನೀವು ಸುಮಾರು ಟಾಪಿಕ್ಸ್ಗಳನ್ನ ಕಲ್ತಿರ್ತೀರ, ಅದರಲ್ಲಿ ಯಾವುದೋ ಒಂದಿಷ್ಟು ಟಾಪಿಕ್ಸ್ಗಳು ನಿಮಗೆ ತುಂಬ ಕಷ್ಟ, ಡಿಫಿಕಲ್ಟ್ ಅಂತ ಅನ್ನಿಸ್ತಿರುತ್ತೆ. ಸೊ ಅದು ಯಾವ ಟಾಪಿಕ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಕಲ್ತಿದ್ರೂ ಕೂಡ ನಿಮಗೆ ಅದು ಡಿಫಿಕಲ್ಟ್, ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿರುತ್ತೆ. ಆ ಕೆಲವೊಂದು ಕಷ್ಟಕರವಾದಂಥ ಕೆಲವೊಂದು ಡಿಫಿಕಲ್ಟ್ ಟಾಪಿಕ್ಸ್ಗಳನ್ನ ಆದಷ್ಟು ಇನ್ನೊಂದಿಷ್ಟು ಈಸಿ ಮಾಡಿಕೊಂಡು ಕಲೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಇದು ಸೆಕೆಂಡ್ ಟಿಪ್ಪು. ಇನ್ ಕೇಸ್ ಅಂದ್ರೂ ಈ ಕಲಿತಾ ಇದ್ರೂ ಕೂಡ ಆ ಟಾಪಿಕ್ ಬರ್ತಾ ಇಲ್ಲ, ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಡೋಂಟ್ ವರಿ, ಆ ಡಿಫಿಕಲ್ಟ್ ಟಾಪಿಕ್ಸ್ಗಳ ಬಗ್ಗೆ ಜಾಸ್ತಿ ಗಮನ ಕೊಡೋಕೆ ಹೋಗಬೇಡಿ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಆದಷ್ಟು ಸಾಕಷ್ಟು ಏನು ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಅಭ್ಯಾಸ ಪ್ರಶ್ನೆಗಳಂತ ಹೇಳ್ತೀವಿ, ಈ ಸಮಯದಲ್ಲಿ ಆದಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ನೀವೇನು ಮಾಡಬೇಕಾಗಿರುತ್ತೆ, ಪ್ರಾಕ್ಟೀಸ್ ಮಾಡಿ ನೀವು ಕಾನ್ಸೆಪ್ಟ್ನ ಕರಗತ ಮಾಡ್ಕೋಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್, ತುಂಬ ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಓಕೆ, ಸಾಕಷ್ಟು ನೀರು ಕುಡೀರಿ, ಆರೋಗ್ಯವಾಗಿರಿ. ಸೊ ಲಾಸ್ಟ್ ಕೊನೆಯದಾಗಿರ್ತಕ್ಕಂಥ ಟಿಪ್ಪು, ಯಾವುದೇ ಕಾರಣಕ್ಕೂ ನರ್ವಸ್ ಆಗಬೇಡಿ, ಟೆನ್ಷನ್ ಆಗಬೇಡಿ, ಗಾಬರಿಗೊಳಕಾಗಬೇಡಿ, ಆರೋಗ್ಯವಾಗಿರಿ. ಸೊ ಎಕ್ಸಾಮ್ನ ತುಂಬ ಈಸಿಯಾಗಿ ನೀವು ಯಾವುದೇ ರೀತಿ ಟೆನ್ಷನ್ನು, ಗಾಬರಿ ಈ ಥರ ಮಾಡ್ಕೊಳ್ದೆ ತುಂಬ ಖುಷಿಯಾಗಿ ಎಕ್ಸಾಮ್ ಬರೀಲಿಕ್ಕೆ ನಿಮ್ಮ ಮೈಂಡ್ ಸೆಟ್ನ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಒಂದಿಷ್ಟು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಜೊತೆಗೆ ನಿಮಗೆ ಸರ್ ನೀವೆಲ್ಲ ಸುಮಾರು ಅಪ್ಡೇಟ್ಸ್ಗಳು ಹಾಕ್ತಾ ಇರ್ತೀರಾ ಎಕ್ಸಾಮ್ ಬಗ್ಗೆ, ಸುಮಾರು ಮಾಹಿತಿಗಳು ಹಾಕ್ತಾ ಇರ್ತೀರಾ, ಸುಮಾರು ಲೈವ್ ಕ್ಲಾಸಸ್ಗಳೆಲ್ಲ ಮಾಡ್ತಾ ಇರ್ತೀರಾ, ನಮಗೇನು ಮಾಹಿತಿ ಬರೋದಿಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ ಸರ್, ಸೊ ನಮಗೆ ಮಾಹಿತಿ ಬೇಕು, ತಕ್ಷಣದ ಅಪ್ಡೇಟ್ ಬೇಕು ಅಂತ ನೀವೇನಾದ್ರು ಬಯಸೋರಿದ್ರೆ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ಯೂಟ್ಯೂಬಿಗೆ ಹೋಗಿ ಶಿಕ್ಷಣವ ಶಕ್ತಿ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ನಿಮಗೆ ಈ ಎಲ್ಲ ನವೋದಯ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಆಗಿರ್ಬೋದು, ತಕ್ಷಣ ಅಪ್ಡೇಟ್ಸ್ ಹಾಗೂ ಮಾಹಿತಿಗಳು ನಿಮ್ಮ ಫೋನಿಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ನಮ್ಮ ಸಂಸ್ಥೆ ವತಿಯಿಂದ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನ್ಯೂಸ್ ತಗೊಂಡು ಬಂದಿದ್ದೀನಿ. ಏನದು ನ್ಯೂಸ್ ಅಂತಂದ್ರೆ, ಎಸ್, ವಿ ಆರ್ ಸ್ಟಾರ್ಟಿಂಗ್ ಸಮ್ಮರ್ ವೆಕೇಶನ್ಸ್. ಓಕೆ, ನಾವು ಸಮ್ಮರ್ ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀವಿ. ಸರಿ, ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಯವರಿಗೆ? 3ನೇ ತರಗತಿಯಿಂದ 9ನೇ ತರಗತಿಯ ಮಕ್ಕಳಿಗೆ ನಾವು ಸಮ್ಮರ್ ವೆಕೇಶನ್ಸ್, ಬೇಸಿಗೆ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಈ ಬೇಸಿಗೆ ಶಿಬಿರ ಏಪ್ರಿಲ್ 10ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಇದಕ್ಕೀಗ ಆಲ್ರೆಡಿ ರಿಜಿಸ್ಟ್ರೇಷನ್ ಶುರು ಮಾಡ್ಕೊಂಡಿದ್ದು ನಾವು. ನೀವು ನಮ್ಮಲ್ಲಿ ಸಮ್ಮರ್ ಕ್ಯಾಂಪಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ 9482324006, 7204636072, 8050730717. ಸೊ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನೀವು ನಮ್ಮಲ್ಲಿ ಸಮ್ಮರ್ ಕ್ಯಾಂಪಿಗೆ, ಬೇಸಿಗೆ ಶಿಬಿರಕ್ಕೆ ನೋಂದಣಿ ಮಾಡಿಸ್ಕೋಬೋದಾಗಿರುತ್ತೆ. ಸರ್ ಸಮ್ಮರ್ ಕ್ಯಾಂಪಲ್ಲಿ ಏನೇನು ಹೇಳ್ಕೊಡ್ತೀರಾ, ಯಾವ ರೀತಿ ಇರುತ್ತೆ ನಿಮ್ಮ ಸಮ್ಮರ್ ಕ್ಯಾಂಪ್? ಎಸ್, ಹೇಳ್ತೀನಿ. ಸಮ್ಮರ್ ಕ್ಯಾಂಪ್ 3ನೇ ಕ್ಲಾಸಿಂದ 9ನೇ ತರಗತಿಯ ಮಕ್ಕಳಿಗೆ ಯಾವ ರೀತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಬೇಸಿಕ್ ಮ್ಯಾಥಮೆಟಿಕ್ಸ್, ಜೊತೆಗೆ ಮ್ಯಾಥಮೆಟಿಕ್ಸಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗೋ ರೀತಿಯಾದಂತಹ ಶಾರ್ಟ್ಕಟ್ ಮೆಥಡ್ಸ್ಗಳು ಹೇಳ್ಕೊಡ್ತೀವಿ. ಇಂಗ್ಲೀಷ್ ಗ್ರಾಮರ್, ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ನ ಅವರಿಗೆ ಹೇಳ್ಕೊಡ್ತೀವಿ.
ಜೊತೆಗೆ ಕಂಟೆಂಟ್ ರೆಕಗ್ನಿಷನ್ ಅಂದರೆ ನಾವು ಬಾಯಿಪಾಠ ಮಾಡ್ದಲೇ ಯಾವ ರೀತಿ ಕಂಟೆಂಟ್ನ ಕಲಿಬೇಕು ಅಂತಕ್ಕಂತಹ ಒಂದು ಪ್ರಾಕ್ಟೀಸ್, ನಾವು ಈ ರೀತಿಯಾದಂತಹ ಒಂದು ಅಭ್ಯಾಸಗಳನ್ನ ನಿಮ್ಮ ಮಕ್ಕಳಲ್ಲಿ ನಾವು ಬೆಳೆಸ್ತೀವಿ. ನೆಕ್ಸ್ಟ್ ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದನ್ನು ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ 3 ಮತ್ತು 4 ಪ್ರೆಸೆಂಟ್ 3 ಮತ್ತು 4 ಅಂದರೆ ಅಪ್ಕಮಿಂಗ್ ಪ್ರಸ್ತುತ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಬರ್ತಕ್ಕಂತಹ ಮಕ್ಕಳು ಯಾರು 4ನೇ ಕ್ಲಾಸ್ ಮತ್ತು 5ನೇ ಕ್ಲಾಸ್ ಓದ್ತಿರ್ತಾರೆ, ಮುಂದಿನ ಅಕಾಡೆಮಿಕ್ ವರ್ಷದಲ್ಲಿ ಯಾವ ಮಕ್ಕಳು 4 ಮತ್ತು 5ನೇ ತರಗತಿ ಓದ್ತಾ ಇರ್ತಾರೆ ಅಂತಹ ಮಕ್ಕಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಕಂಪ್ಲೀಟ್ ಆಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ನ ಕ್ರ್ಯಾಶ್ ಕೋರ್ಸ್ನ ನಾವು ಅವರಿಗೆ ಟೀಚ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇದೆಲ್ಲದರ ಸದುಪಯೋಗ ಪಡಿಸ್ಕೊಂಡು ನೀವು ತುಂಬ ಚೆನ್ನಾಗಿ ತಮ್ಮ ಮಕ್ಕಳ ಒಂದು ಪರ್ಸನಾಲಿಟಿನ, ವ್ಯಕ್ತಿತ್ವನ ಅಭಿವೃದ್ಧಿ ಪಡಿಸ್ಬೋದಾಗಿರುತ್ತೆ. ಜೊತೆಗೆ ಬರೀ ವ್ಯಕ್ತಿತ್ವ ಅಷ್ಟೇ ಅಲ್ಲದೇ ಅವರ ಜ್ಞಾನ ಆಗಿರ್ಬೋದು, ಜೊತೆಗೆ ಅವರ ಕೆಲವೊಂದು ಕೌಶಲ್ಯಗಳಾಗಿರ್ಬೋದು, ಹಾಗೆ ಅವರ ಎಜುಕೇಷನ್ ರಿಲೇಟೆಡ್ ಆಗಿ ಸುಮಾರು ಡೆವಲಪ್ಮೆಂಟ್ಗಳನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಇದೆಲ್ಲದರ ಸದುಪಯೋಗ ಪಡಿಸ್ಕೋಬೇಕು ಅಂದರೆ ನೀವೇನು ಮಾಡಬೇಕು, ನಾನು ಆಲ್ರೆಡಿ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಲ್ವಾ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತೆ. ಓಕೆ, ಸೊ ಇನ್ನೊಂದು ಸಲ ಬೇಕಾದರೆ ನಂಬರ್ನ ಸ್ಕ್ರೀನ್ಶಾಟ್ ತೊಗೋಬೋದು. ಸೊ ನೆಕ್ಸ್ಟ್, ಸೊ ಇದಿಷ್ಟು ನಮ್ಮ ಸಮ್ಮರ್ ವೆಕೇಷನ್ಸ್ ಬಗ್ಗೆ ಆಗಿರ್ತಕ್ಕಂತಹ ಮಾಹಿತಿ ಇದಾಗಿರುತ್ತೆ. ನೆಕ್ಸ್ಟ್, ಸರ್ ಸಮ್ಮರ್ ಕ್ಯಾಂಪ್ ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲಿಗೆ ಬರಬೇಕು ನಾವು ಅಂತ ಕೇಳೋದಾದರೆ, ಶಿವಮೊಗ್ಗ, ಶಿಕಾರಿಪುರ, ಆಯನೂರು, ರಿಪ್ಪನ್ಪೇಟೆ ಈ ಭಾಗದ ಮಕ್ಕಳಿಗೆಲ್ಲ ಸಮ್ಮರ್ ಕ್ಯಾಂಪಿನ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೋಬೋದಾಗಿರುತ್ತೆ ನೀವು. ಜೊತೆಗೆ ಶಿವಮೊಗ್ಗ ಸುತ್ತಮುತ್ತ ಯಾರು ಲೋಕಲೈಟ್ ಸ್ಟೂಡೆಂಟ್ಸ್ಗಳಿರ್ತೀರ ಇವರಿಗೆ ನಮ್ಮಲ್ಲೇ, ನಮ್ಮ ಕಚೇರಿಯಲ್ಲೇ ನಾವು ಶಿಬಿರಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ ನಾವು ಶಿವಮೊಗ್ಗ ಇಲ್ಲ, ಲೋಕಲ್ ಇಲ್ಲ, ಹೊರ ಜಿಲ್ಲೆಯಿಂದ ಇದ್ದೀವಿ, ಬೇರೆ ಬೇರೆ ಊರುಗಳಿಂದ ಇದ್ದೀವಿ, ದೂರ ಆಗುತ್ತೆ ನಮಗೆ ಅಂತಕ್ಕಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲೇ ವಸತಿ ಸಹಿತ ಬೇಸಿಗೆ ಶಿಬಿರನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ನಾವು ನಮ್ಮ ಶಿಕ್ಷಣ ಶಕ್ತಿ ಸಂಸ್ಥೆ ವತಿಯಿಂದ ಮಾಡಲಾಗಿದ್ದು, ಸೊ ಎಲ್ಲ ಪೋಷಕರು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳ ಎಜುಕೇಷನ್ ಶೈಕ್ಷಣಿಕವಾಗಿ ಮತ್ತು ವ್ಯಕ್ತಿತ್ವವಾಗಿ ತಮ್ಮ ಮಕ್ಕಳನ್ನು ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.